ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈಗಾಗಲೇ ಕಂದಾಯ ಇಲಾಖೆಯಲ್ಲಿ ಅಂಡರಲ್ಲಿ ಬರ್ತಕ್ಕಂಥ ಈ ಗ್ರಾಮ ಆಡಳಿತ ಹುದ್ದೆಗಳು ಅಂತ ಏನಿದೆ, ಸುಮಾರು 500ಕ್ಕೂ ಹೆಚ್ಚು ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೀಜರ್ ಆರಂಭ ಆಗಿರುವಂಥದ್ದು. ಸೊ ಹಾಗೆಯೇ ಡೇಟನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ ಆಗಸ್ಟ್ 7ನೇ ತಾರೀಕು ತನಕ ಎಕ್ಸ್ಟೆಂಡ್ ಮಾಡಿದರೆ ಫೀಸನ್ನು ಪೇ ಮಾಡಲಿಕ್ಕೆ ಆಗಸ್ಟ್ 10 ವಿಲ್ ಬಿ ದ ಲಾಸ್ಟ್ ಡೇಟ್ ನಿಮ್ಮ ಫೀಸ್ ಪೇ ಮಾಡಲಿಕ್ಕೆ. ಹಾಗಾಗಿ ದ ಫಸ್ಟ್ ವೀಕ್ ಆಫ್ ಅಕ್ಟೋಬರ್ ಈ ಎಕ್ಸಾಮಿನೇಷನ್ ನಡೀತಕ್ಕಂಥ ಸಾಧ್ಯತೆಗಳು ಇದೆ ಅಂತ ಒಂದಷ್ಟು ಮಾಹಿತಿಗಳಿದೆ. ಸೊ ಪೇಪರ್ 1 ಬಂದುಬಿಟ್ಟು 10:30ಯಿಂದ 12:30 ತನಕ ಇರುತ್ತೆ. ಇನ್ನು ಪೇಪರ್ 2 ಬಂದುಬಿಟ್ಟು ಸೊ ಮಧ್ಯಾಹ್ನ 2:30ಯಿಂದ ಅಪ್ ಟು 4:30 ತನಕ ಈ ಎಕ್ಸಾಮಿನೇಷನ್ ಕಂಡಕ್ಟ್ ಆಗುತ್ತೆ ಅಂತಕ್ಕಂಥ ಮಾಹಿತಿಗಳು ಇಲ್ಲಿ ಬರ್ತಾ ಇದೆ. ಈ ಕನ್ನಡ ಕಡ್ಡಾಯ ಪರೀಕ್ಷೆಯ ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ಅದನ್ನು ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಇನ್ನೊಂದು 60 ದಿನ ಮ್ಯಾಕ್ಸಿಮಮ್ ಟೈಮ್ ಇದೆ. ಸೊ ವಿತಿನ್ 2 ಮಂತ್ಸಲ್ಲಿ ಹೇಗೆಲ್ಲ ಭಾಳ ಸಿಂಪಲ್ಲಾಗಿ ಅಭ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಬಿಟ್ಟು ಈಗಾಗಲೇ ಮೊದಲಿಂದ ಯಾರು ಇದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡು ಬಂದಿದ್ದಾರೋ ಅವರೆಲ್ಲ ಒಂದು ಒಳ್ಳೆ ಟೈಮ್ ಟೇಬಲ್ ಹಾಕೊಂಡು ಬಂದಿರ್ತಾರೆ. ಇನ್ನೂ ತುಂಬ ಜನ ಐ ಥಿಂಕ್ ಯಾವಾಗ ಫ್ರೀ ಆಗ್ತಾರೋ ಅವಾಗೆಲ್ಲ ಹೋಗ್ತಾ ಇರ್ತಾರೆ. ಯಾಕೆಂದರೆ ಈ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ಈ ಹುದ್ದೆಗಳಿಗೆ ಎಕ್ಸಾಮನ್ನು ಬರೀತಕ್ಕಂಥ ಅಭ್ಯರ್ಥಿಗಳ ಮೈಂಡ್ಸೆಟ್ಟು ಎಲ್ಲರದು ಒಂದೇ ಥರ ಇರಲ್ಲ. ಅವ್ರು ಮಾಡ್ತಿರ್ತಕ್ಕಂಥ ಕೆಲಸ ಆಗಿರ್ಬೋದು, ಅವರ ಒಂದು ಟೈಮ್ ಝೋನು, ಇವೆಲ್ಲ ನೋಡಿಕೊಂಡು ಅವರಿಗೆ ಯಾವ ರೀತಿಯಾಗಿ ಹೇಗೆಲ್ಲ ಅಡ್ವಾಂಟೇಜ್ ಆಗುತ್ತೆ ಅದ್ರ ಮುಖಾಂತರವಾಗಿ ತಮ್ಮ ವೇಳಾಪಟ್ಟಿಯನ್ನು ಅವರು ನಿಗದಿಯನ್ನು ಮಾಡ್ಕೊಂಡಿರ್ತಾರೆ. ಬಟ್ ಏನೇ ಆಗಲಿ ದಯಮಾಡಿ ಒಂದಷ್ಟು ಟೈಮನ್ನು ಎಕ್ಸಾಮಿನೇಷನ್ ಸಕ್ಸಸ್ ಆಗಬೇಕು ಅಂತಂದರೆ ಒಂದಷ್ಟು ಸಮಯವನ್ನು ನೀವೊಂದು ಈ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಲಿಕ್ಕೆ ಕೊಡಲೇಬೇಕಾಗಿದೆ. ಇಲ್ಲಿ ಬ್ರೀಫಾಗಿ ಹೇಳ್ಬಿಡ್ತೀನಿ. ಹೇಗೆ ವಿತಿನ್ 60 ಡೇಸಲ್ಲಿ ಅಭ್ಯಾಸವನ್ನು ಮಾಡಿದ್ರೆ ಒಂಚೂರು ಸ್ಕೋರನ್ನು ಅಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಬಿಟ್ಟು. ಅಂದರೆ ಏನಪ್ಪ ಉದ್ದೇಶ ಅಂತಂದರೆ ನಿಮ್ಮ ದ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಒಂದಷ್ಟು ಹೈಕ್ ಆಗಲಿ ಅಂತ ಅಷ್ಟೇ ಇದು. ಈಗ ಎಕ್ಸಾಮಿನೇಷನ್ ಆಫ್ ಪ್ಯಾಟರ್ನ್ ಹೆಂಗಿರುತ್ತೆ ಅಂತ ಕ್ವಿಕಾಗಿ ನೋಡೋಣ ಅದನ್ನು. ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿ ಮೂಲಕವಾಗಿ ನಡೆಸಲಾಗ್ತಾ ಇದೆ. ಯಾವುದೇ ಥರದ ಆನ್ಲೈನ್ ಆಗಲಿ ಮತ್ತೊಂದಾಗಲಿ ಅದು ಯಾವುದೂ ಇಲ್ಲ. ಇಟ್ಸ್ ಎ ಪ್ಯೂರ್ಲಿ ಆಫ್ಲೈನ್ ಮೋಡು. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗ್ತಾ ಇದೆ. ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಅದು ಯಾವಾಗ ಬಿಡ್ತಾರೆ ಅಂತ ಅದೊಂದು ಟೈಮ್ ನಿಮಗೆ ಗೊತ್ತಾಗುತ್ತೆ ವೆಬ್ಸೈಟಲ್ಲಿ. ಇದ್ರ ಜೊತೆಯಲ್ಲೇ ಒಂದು ಸರ್ಕಾರಿ ಗುರುತಿನ ಚೀಟಿಯನ್ನು ಸಹ ತೆಗೆದುಕೊಂಡು ಪರೀಕ್ಷೆಗೆ ಹಾಜರಾಗಬೇಕು. ಅಂದರೆ ಒಂದು ಐ ಡಿ ಪ್ರೂಫ್ಗೆ ವೆದರ್ ಇಟ್ ಈಸ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಕಾರ್ಡ್ ಆಗಿರ್ಬೋದು, ಅವುಗಳನ್ನು ಪ್ರೂಫ್ ಆಗಿ ಆ್ಯಂಡ್ ಅಲಾಂಗ್ ವಿತ್ ನಿಮ್ಮ ಹಾಲ್ ಟಿಕೆಟ್ ಜೊತೆಗೆ ಅದನ್ನು ಕ್ಯಾರಿ ಮಾಡಬೇಕು ಅಂತ. ಈಗ ನಂಬರ್ ಆಫ್ ಸಬ್ಜೆಕ್ಟ್ ಎಷ್ಟಿರುತ್ತೆ ಅಂತ, ಎಷ್ಟು ಪ್ರಶ್ನೆ ಪತ್ರಿಕೆಗಳು ಈ ಒಂದು ಎಕ್ಸಾಮಿನೇಷನಲ್ಲಿ ಇರುತ್ತೆ, ಏನೆಲ್ಲ ಕೇಳ್ತಾರೆ ಅಂತ ಅಂದ್ಬಿಟ್ಟು ಇಟ್ ಈಸ್ ವೆರಿ ಇಂಪಾರ್ಟೆಂಟು. ನಂಬರ್ ಆಫ್ ಸಬ್ಜೆಕ್ಟ್ ಆ್ಯಂಡ್ ಏನನ್ನು ಕೇಳಲಾಗುತ್ತೆ ಅಂತ ಆ ಒಂದು ಪತ್ರಿಕೆಗಳಲ್ಲಿ. ಗ್ರಾಮ ಆಡಳಿತ ಅಧಿಕಾರಿ ಲಿಖಿತ ಪರೀಕ್ಷೆಯ ಪತ್ರಿಕೆಗಳು ಮೊದಲನೇದು ಬಂದು ಇಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಅಂತ ಮಾಡ್ತಾರೆ. ಅದನ್ನು ಹೇಳ್ತೀನಿ ನಿಮಗೆ ಕೊನೆಯಲಾಗಿ. 150 ಅಂಕಗಳಿಗೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಅಂದ್ಬಿಟ್ಟು ಒಂದು ಸಬ್ಜೆಕ್ಟನ್ನು ಇಡ್ತಾರೆ ಇಲ್ಲಿ. ಇದು ಎಲ್ರಿಗೂ ಕಂಪಲ್ಸರಿ ಅಲ್ಲ. ಯಾರು SSLC ಮತ್ತು PUCಯಲ್ಲಿ ಕನ್ನಡವನ್ನು ದ್ವಿತೀಯ ಮಾಧ್ಯಮ ಮತ್ತು ಪ್ರಥಮ ಹಾಗೂ ದ್ವಿತೀಯ ಮಾಧ್ಯಮವಾಗಿ ಓದಿರಲ್ವೋ ಅವರು ಇಲ್ಲಿ ಕಂಪಲ್ಸರಿ ಕನ್ನಡ ಎಕ್ಸಾಮನ್ನು ತಗೊಳ್ಬೇಕಾಗುತ್ತೆ. ಯಾರು ಓದಿರ್ತಾರೋ SSLC ಮತ್ತು PUCಯಲ್ಲಿ ಈ ಕನ್ನಡವನ್ನು ಪ್ರಥಮ ಮತ್ತು ದ್ವಿತೀಯ ಮಾಧ್ಯಮವಾಗಿ ಅವ್ರಿಗೇನು ಪ್ರಾಬ್ಲಮ್ ಆಗೋಲ್ಲ. ಅವ್ರಿಗೆ ಈ ಒಂದು ಪರೀಕ್ಷೆಯಿಂದ ವಿನಾಯಿತಿ ಇರ್ತಿದೆ. ನಿಮಗೆ ಮುಂದೆ ಹೇಳ್ತೀನಿ ಅದನ್ನು. ಈ ಒಂದು ಎಕ್ಸಾಮಲ್ಲಿ ಐ ಥಿಂಕ್ ಪ್ರಾಬಬ್ಲಿ ನಿಮಗೆಲ್ಲ ಗೊತ್ತಿದೆ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ದ ಪೇಪರ್ 1 ಅಂತ ಇರುತ್ತೆ. ಅದು ಪ್ಯೂರ್ಲಿ GKಗೆ ಸಂಬಂಧಪಟ್ಟಂಥ ಪೇಪರು. ಇಲ್ಲಿಯೂ ಕೂಡ ಈ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ಒಂದು ಪರೀಕ್ಷೆಯಲ್ಲಿ ಪತ್ರಿಕೆ 1 ಸಾಮಾನ್ಯ ಜ್ಞಾನ ಪತ್ರಿಕೆ ಅಂತ ಹೇಳ್ತೀವಿ ನಾವು. ಇನ್ನು ಪತ್ರಿಕೆ 2 ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಕುರಿತಾಗಿ ಈ ಪ್ರಶ್ನೆ ಪತ್ರಿಕೆ ತಯಾರಾಗಿರುತ್ತೆ. ನೋಡಿ, ಇಲ್ಲಿ ಹೇಳಿದ್ನಲ್ಲ ಆವಾಗಲೇ ನಾನು, ಈ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಯಾರಿಗಿರುತ್ತೆ, ಇದು ಯಾರಿಗೆ ವಿನಾಯಿತಿ ಇದೆ ಅಂತಂದ್ಬಿಟ್ಟು ಎಷ್ಟು ಅಂಕಗಳಿಗೆ ಈ ಒಂದು ಪತ್ರಿಕೆಯನ್ನು ಕೊಡಲಾಗುತ್ತೆ ಅಂತ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ಬಹು ಆಯ್ಕೆ ಮಾದರಿಯ ಪತ್ರಿಕೆ 100 ಪ್ರಶ್ನೆಯನ್ನು ಒಳಗೊಂಡಿರುತ್ತೆ. ಪ್ರತಿ ಉತ್ತರಕ್ಕೆ 1.50 ಅಂಕವನ್ನು ನೀಡಲಾಗುತ್ತೆ. ಈ ಪತ್ರಿಕೆಯಲ್ಲಿ ಪಾಸಾಗಲಿಕ್ಕೆ 50 ಅಂಕವನ್ನು ಕಡ್ಡಾಯವಾಗಿ ಏನು ಮಾಡಬೇಕು, ಅವರು ಸ್ಕೋರ್ ಮಾಡಲೇಬೇಕು. 100 ಮಾರ್ಕ್ಸಲ್ಲಿ 50 ಮಾರ್ಕ್ಸನ್ನು. ಭಾಳ ಈಸಿಯಾಗಿರುತ್ತೆ ಬಿಡಿ. ಇನ್ನೇನು ಕೇಳ್ತಾರೆ ನಿಮಗೆ, ಕನ್ನಡದ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಹೆಚ್ಚಾಗಿರುತ್ತೆ. ಅಲ್ಲಲ್ಲಿ ಒಂದಷ್ಟು ಕನ್ನಡದ ಕವಿಗಳ ಬಗ್ಗೆ, ಸಾಹಿತಿಗಳ ಬಗ್ಗೆ, ಪ್ರಶಸ್ತಿಗಳ ಬಗ್ಗೆ, ಫಾರ್ ಎಕ್ಸಾಂಪಲ್ ಕೇಂದ್ರ ಸಾಹಿತ್ಯ ಅಕಾಡೆಮಿ, ಜ್ಞಾನಪೀಠ ಅವಾರ್ಡ್ಸು ಇದಕ್ಕೆ ಸಂಬಂಧಪಟ್ಟ ಕೇಳ್ಬೋದು. ಮತ್ತು ಪ್ಯಾಸೇಜನ್ನು ಕೂಡ ಕೊಡ್ಬೋದು ಅಲ್ಲಿ, ಅದನ್ನು ಓದ್ಕೊಂಡು ಆನ್ಸರ್ ಮಾಡುವಂಥದ್ದು ಭಾಳ ಈಸಿ ಇರುತ್ತೆ. ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಆ ಒಂದು ಪತ್ರಿಕೆಯಲ್ಲಿ ನಿಮಗೆ ಬಂದಿರುತ್ತೆ, ಆಯಿತಾ. ಆದರೆ ಈ ಪತ್ರಿಕೆಯನ್ನು ಎಲ್ಲರೂ ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ನಾನು ಆವಾಗಲೇ ಹೇಳಿದ್ನಲ್ಲ. ಯಾರು ಬರೀಬೇಕು ಇದನ್ನು ಅಥವಾ ಯಾರು ಬರೀಬಾರ್ದು ಈಗ ಹೇಳ್ತೀನಿ ನಾನು. SSLC ಮತ್ತು PUCಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಯಾರು ಓದಿಲ್ವೋ, ನೋಡಿ ಇನ್ನೊಂದ್ಸಲ ಹೇಳ್ತೀನಿ, SSLC ಮತ್ತು PUC ಎಕ್ಸಾಮ್ನಲ್ಲಿ ಕನ್ನಡವನ್ನು ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಯಾರು ಓದಿಲ್ವೋ ಆ ಅಭ್ಯರ್ಥಿಗಳು ಮಾತ್ರ ಈ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯನ್ನು ಬರೀಬೇಕು.
ಯಾರು ಓದಿರ್ತಾರೋ ಅವರು ಬರೀತಕ್ಕಂಥ ಅವಶ್ಯಕತೆ ಇಲ್ಲ, ಆಯಿತಾ. ಆದರೆ ಈ ಒಂದು ಪರೀಕ್ಷೆಯ ಅಂಕಗಳನ್ನು ಆಯ್ಕೆ ಪ್ರಕ್ರಿಯೆಗೆ ಪರಿಗಣಿಸಲ್ಲ. ಮೆರಿಟ್ ಲಿಸ್ಟಿಗೆ, ಸೆಲೆಕ್ಷನ್ ಪ್ರೊಸೀಜರ್ಗೆ ಈ ಒಂದು ಕನ್ನಡ ಕಡ್ಡಾಯ ಪರೀಕ್ಷೆಯ ಅಂಕಗಳನ್ನು ಇಲ್ಲಿ ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ತಾರೆ. ಆದರೆ ಈ ಪರೀಕ್ಷೆ ಪಾಸ್ ಆಗದ ಹೊರತು ಮುಂದಿನ ಹಂತಕ್ಕೆ ಅಂದರೆ ಪತ್ರಿಕೆ 1 ಮತ್ತು 2 ಪರಿಗಣಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊದಲನೇದೇನು, ಸೆಲೆಕ್ಷನ್ ಲಿಸ್ಟ್ಗೆ ಕನ್ನಡ ಕಡ್ಡಾಯ ಪರೀಕ್ಷೆಯ ಅಂಕಗಳನ್ನು ನಾವು ಪರಿಗಣಿಸಲ್ಲ ಅಂತ ಹೇಳಿದ್ದಾರೆ. ಆದರೆ ಪಾಸ್ ಆಗಲೇಬೇಕು. ಪಾಸ್ ಆಗಲಿಲ್ಲ ಅಂದರೆ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಮುಂದಿನ ಹಂತಕ್ಕೆ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ದಾರೆ. ಪತ್ರಿಕೆ 1 ಆಗಲಿ ಅಥವಾ ಪತ್ರಿಕೆ 2 ಇದನ್ನು ಕನ್ಸಿಡರ್ ಮಾಡಲ್ಲ. ಇದರಲ್ಲಿ ಪಾಸ್ ಆದರೆ ಮಾತ್ರ ನಿಮಗೆ ಉಳಿದಂಥ ಪತ್ರಿಕೆಯಲ್ಲಿ ಪರಿಗಣಿಸಲಾಗುತ್ತೆ ಅಂತ ಇಲ್ಲಿ ಹೇಳಿಬಿಟ್ಟಿದ್ದಾರೆ, ಆಯಿತಾ. ನೆಕ್ಸ್ಟು, ಕಡ್ಡಾಯ ಕನ್ನಡ ಪರೀಕ್ಷೆಯ ಪ್ರಶ್ನೆಗಳು ಸಾಮಾನ್ಯವಾಗಿ SSLC ಮಟ್ಟದಲ್ಲಿರುತ್ತವೆ. ನಾನು ಆವಾಗಲೇ ಹೇಳಿದ್ನಲ್ಲ, ಪ್ಯೂರ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಸೊ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳನ್ನು ಹೊಂದಿದ್ದು ಕನ್ನಡ ವ್ಯಾಕರಣ, ಪದಗಳ ಅರ್ಥ, ಭಾಷಾಜ್ಞಾನವನ್ನು ಪರೀಕ್ಷೆ ಮಾಡುತ್ತೆ. ನಿತ್ಯವೂ ಆಡಳಿತಕ್ಕೆ ಅನುಕೂಲವಾಗಲು ಜನರೊಂದಿಗೆ ಸಂಭಾಷಣೆ ಮಾಡಲಿಕ್ಕೆ ಭಾಷೆ ಹಾಗೂ ಸಂವಹನ ಮುಖ್ಯ. ಅದಕ್ಕಾಗಿ ಈ ಒಂದು ಪರೀಕ್ಷೆ ನಿಮಗೆಲ್ಲ ಗೊತ್ತಿದೆಯಲ್ಲ, ಗ್ರಾಮಾಡಳಿತ ಅಧಿಕಾರಿ ಅಂತಂದರೆ ಒಂದು ಗ್ರಾಮದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಭಾಷೆ ನಿಮಗೆಲ್ಲ ಗೊತ್ತಿದೆ. ಸ್ಥಳೀಯ ಭಾಷೆಯಲ್ಲಿ ನೀವು ವ್ಯವಹಾರ ಮಾಡಬೇಕಾಗಿರುತ್ತೆ. ಹಾಗಾಗಿ ಅದರ ಒಂದು ಜ್ಞಾನ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನಲಿಕ್ಕೆ ಪರೀಕ್ಷೆ ಮಾಡಲಿಕ್ಕೋಸ್ಕರ ಅದೊಂದು ಎಕ್ಸಾಮನ್ನು ಇಲ್ಲಿ ಕಂಡಕ್ಟ್ ಮಾಡ್ತಾರೆ. ಇನ್ನು ದಿ ಸ್ಟ್ರಕ್ಚರ್ ಆಫ್ ಕ್ವಶನ್ಸ್ ಆ್ಯಂಡ್ ಡಿವಿಷನ್, ಪ್ರಶ್ನೆ ಪತ್ರಿಕೆಯ ಸ್ವರೂಪ ಮತ್ತು ಅದರ ವಿಭಾಗಗಳು ಯಾವ ರೀತಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ನೋಡಿ. ಕನ್ನಡ ವ್ಯಾಕರಣ ಅಂತಂದಾಗ ಅಲ್ಲಿ ಏನೇನು ಬರುತ್ತೆ, ಸಂಧಿಗಳಾಗಿರ್ಬೋದು, ಸಮಾಸ, ನಾಮಪದ, ತತ್ಸಮ, ತದ್ಭವ, ಸಮಾನಾರ್ಥಕ ಪದಗಳು ಮತ್ತು ವಿರುದ್ಧಾರ್ಥಕ ಪದಗಳು ಅಂತ ಹೇಳಿದ್ದಾರೆ. ಇನ್ನು ಗಾದೆಗಳು ಮತ್ತು ನುಡಿಗಟ್ಟುಗಳು, ಅದರಲ್ಲಿ ಪ್ರಸಿದ್ಧ ಗಾದೆಗಳ ಅರ್ಥ ಹಾಗೂ ದೈನಂದಿನ ಬಳಕೆ ನುಡಿಗಟ್ಟುಗಳ ವಿವರಣೆ ಅಂತ ಹೇಳಿದ್ದಾರೆ. ಇನ್ನು ವಾಕ್ಯ ರಚನೆ ಮತ್ತು ಶುದ್ಧಿ ಅಂತ ಇದೆ. ಸೊ ಏನು ವಾಕ್ಯ ರಚನೆ ಮತ್ತು ಸುದ್ದಿ ಅಂತ ಅಂದ್ಬಿಟ್ಟು ಯಾವುದಾದ್ರು ಒಂದು ಸೆಂಟೆನ್ಸನ್ನು ಕೊಟ್ಬಿಟ್ಟು ಸೊ ಅಲ್ಲಿ ತಪ್ಪಾಗಿರ್ತಕ್ಕಂಥ ವಾಕ್ಯವನ್ನು ಗುರುತು ಮಾಡಿ ಅಂತ ಹೇಳುವಂಥದ್ದು. ಸೊ ಆ ರೀತಿಯಾಗಿ ನೋಡಿ, ಇದೆಯಲ್ಲ, ತಪ್ಪಾದ ವಾಕ್ಯಗಳನ್ನು ತಿದ್ದಿ ಬರೆಯುವುದು ಮತ್ತು ಸರಿಯಾದ ಪದಗಳ ಗುರುತಿಸುವಿಕೆ, ಗ್ರಹಿಕೆ ಮತ್ತು ಶಬ್ದಕೋಶ, ಯಾವುದಾದ್ರು ಒಂದು ಸಣ್ಣ ಗದ್ಯ ಭಾಗವನ್ನು ನೀಡಿ ಅದರಿಂದ ಪ್ರಶ್ನೆಯನ್ನು ಕೇಳುವುದು ಹಾಗೂ ಹೊಸ ಪದಗಳನ್ನು ಬಳಸುವಂಥದ್ದು. ಸಮ್ಟೈಮ್ಸ್ ಏನಾಗುತ್ತೆ, ನಿಮ್ಮದು ಒಂದು ಗದ್ಯ ಭಾಗ, ಒಂದು ಪದ್ಯ ಭಾಗವನ್ನು ಕೊಟ್ಬಿಟ್ಟು ನೀವು ಅದನ್ನು ಎಷ್ಟರ ಮಟ್ಟಿಗೆ ಓದ್ಕೊಳ್ತೀರಾ, ಓದಿದ ನಂತರದಲ್ಲಿ ಆ ಗದ್ಯ ಭಾಗ ಮತ್ತು ಪದ್ಯ ಭಾಗಕ್ಕೆ ಅದಕ್ಕೆ ಪೂರಕವಾಗಿ ಒಂದಷ್ಟು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಸೊ ಪ್ಯಾಸೇಜ್ ಕೊಟ್ಬಿಟ್ಟು ಅದಕ್ಕೆ ಆನ್ಸರ್ ಮಾಡುವಂಥದ್ದು. ಸೊ ನೀವು ಹೇಗೆ ಆ ಒಂದು ಗದ್ಯ ಅಥವಾ ಪದ್ಯ ಭಾಗವನ್ನು ಎಷ್ಟರ ಮಟ್ಟಿಗೆ ಓದಿ ಅರ್ಥ ಮಾಡ್ಕೋತೀರಾ, ಅಷ್ಟೇ ಸುಲಭವಾಗಿ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಪ್ರಶ್ನೆಗೆ ಉತ್ತರವನ್ನು ನೀವು ಅಲ್ಲಿ ಶೇಡ್ ಮಾಡಲಿಕ್ಕೆ ನಿಮಗೆ ಈಸಿ ಆಗುತ್ತೆ. ಇನ್ನು ನೆಕ್ಸ್ಟು ನಾನು ಆರಂಭದಲ್ಲೇ ಹೇಳಿದಾಗೆ ಕನ್ನಡದ ಸಾಹಿತಿಗಳು ಮತ್ತು ಕವಿಗಳ ಬಗ್ಗೆ, ಪ್ರಶಸ್ತಿಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಸೊ ಕನ್ನಡ ಸಾಹಿತ್ಯ ಅಂತ ಬಂದಾಗ ಲೇಖಕರ ಹೆಸರಾಗಿರ್ಬೋದು, ಅವರ ಕಾವ್ಯನಾಮ ಆಗಿರ್ಬೋದು, ಅಂಕಿತನಾಮ ಆಗಿರ್ಬೋದು, ಪ್ರಸಿದ್ಧ ಕೃತಿಗಳ ಕುರಿತಂಥ ಪ್ರಶ್ನೆ ಆಗಿರ್ಬೋದು, ಕಾವ್ಯದ ಸಾಲುಗಳ ಆಧರಿಸಿ ಸಾಹಿತ್ಯ ಪ್ರಕಾರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೇಳಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಭಾಳ ಮುಖ್ಯವಾಗಿ ದಟ್ ಈಸ್ ನೆಗೆಟಿವ್ ವ್ಯಾಲ್ಯುವೇಷನ್, ಋಣಾತ್ಮಕ ಮೌಲ್ಯಮಾಪನ. ಈ ಒಂದು ಪರೀಕ್ಷೆಯಲ್ಲೂ ಕೂಡ ಇದನ್ನು ಈಗ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಋಣಾತ್ಮಕ ಮೌಲ್ಯಮಾಪನವನ್ನು. ಹಾಗಾದರೆ ಎಷ್ಟು ಪ್ರಶ್ನೆ ತಪ್ಪು ಮಾಡಿದ್ರೆ ನಿಮಗೆ ಮಾರ್ಕ್ಸು ಇಲ್ಲಿ ಕಡಿತ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ, ಲಿಖಿತ ಪರೀಕ್ಷೆಯ ಪ್ರತಿಯೊಂದು ಪ್ರಶ್ನೆಗೆ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು ಅಂತ ಹೇಳಿದ್ದಾರೆ ಇಲ್ಲಿ, ಆಯಿತಾ. ಸೊ ಪ್ರತಿ ತಪ್ಪು ಉತ್ತರಕ್ಕೆ 4ನೇ ಒಂದಂಶದಷ್ಟು ಅಂಕವನ್ನು ಕಳೆಯಲಾಗ್ತಾ ಇದೆ ಪ್ರತಿ ತಪ್ಪು ಉತ್ತರಕ್ಕೆ. ಸೊ ಏನಾಗುತ್ತೆ, 0.25 ಅಂತಂದರೆ ನೀವು 4 ತಪ್ಪು ಉತ್ತರವನ್ನು ನೀವು ಕೊಟ್ಟಿದ್ದೆ ಆದರೆ ನಿಮಗೆ 1 ಮಾರ್ಕ್ಸ್ ಹೋಗುತ್ತೆ ಅಲ್ಲಿಗೆ. ಒಂದು ತಪ್ಪು ಉತ್ತರಕ್ಕೆ 0.25 ಅಂತಂದರೆ 4 ನೀವು ತಪ್ಪು ಉತ್ತರವನ್ನು ಶೇಡ್ ಮಾಡ್ತು ಅಂತಂದರೆ ನಿಮಗೆ ಅಲ್ಲಿ 1 ಅಂಕ ನೀವು ಅಲ್ಲಿ ಕಳ್ಕೊಳ್ಬೇಕಾಗತ್ತೆ, ಆಯಿತಾ. ಸೊ ಇನ್ನು ಕ್ವಶನ್ ಪೇಪರ್ ಬಂದು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಪ್ರಿಂಟ್ ಆಗಿರುತ್ತೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳಲ್ಲಿ ಪ್ರತಿ ಪತ್ರಿಕೆಯಲ್ಲಿ ಪಾಸಾಗಲಿಕ್ಕೆ ಕನಿಷ್ಠ 35ರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯ. 30% ಆಫ್ ಸ್ಕೋರನ್ನು ಇಲ್ಲಿ ಕಂಪಲ್ಸರಿಯಾಗಿ ಸ್ಕೋರ್ ಮಾಡಲೇಬೇಕು ಅಂತಕ್ಕಂಥ ಒಂದು ಕಂಡೀಷನ್ಸನ್ನು ಇಲ್ಲಿ ಹೇಳಿರುವಂಥದ್ದು. ಸೊ ಈಗ ಇನ್ನು 2 ತಿಂಗಳು ಬಾಕಿ ಇದೆ. ಸೊ ಯಾವ ರೀತಿಯಾಗಿ ನಾವು ಇದನ್ನು ಭಾಳ ಚುರುಕಾಗಿ ಅಭ್ಯಾಸವನ್ನು ಮಾಡಬೇಕಾಗತ್ತೆ ಅಂತ ಒಂದಷ್ಟು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಈಗ. ಸೊ ಲೆಟ್ಸ್ ಸಿ, ಇಲ್ಲಿ ಇನ್ನು 2 ತಿಂಗಳಿದೆ. 2 ತಿಂಗಳೆಂದರೆ 60 ದಿನ ಅಷ್ಟೇ, ಮ್ಯಾಕ್ಸಿಮಮ್ 60 ಡೇಸ್. ಪರೀಕ್ಷೆಗೆ ಸಿದ್ಧರಾಗಿ ಯಶಸ್ವಿಗೊಳಿಸಲಿಕ್ಕೆ ಇಷ್ಟು ಅವಧಿ ಸಾಕು ಅಂತ ಹೇಳಿದರೆ. ಆದರೆ ನೀವು ಯಾವ ಥರ ಟೈಮ್ ಟೇಬಲ್ ಹಾಕ್ಕೊಂಡು ಎಷ್ಟರ ಮಟ್ಟಿಗೆ ಪ್ರಿಪ್ರೇಷನ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆದರೆ 60 ದಿನಗಳಲ್ಲಿ ಯೋಜಿತವಾಗಿ ಒಂದು ವೇಳಾಪಟ್ಟಿಯನ್ನು ಹಾಕ್ಕೊಂಡು ಅಧ್ಯಯನ ಮಾಡಬೇಕು. ಮುಖ್ಯವಾಗಿ ಕನ್ನಡ ಹಾಗೂ ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು ಮುಖ್ಯ. ಇದಕ್ಕೆ ಒಂದು ನಿರ್ದಿಷ್ಟ ರೀತಿಯ ಅಭ್ಯಾಸ ಬೇಕು. ಯೂಶಲಿ ಎಲ್ಲ ತುಂಬ ಜನ ತಮ್ಮ ಅಂಕಗಳನ್ನು ಎಲ್ಲಿ ಕಳ್ಕೊತಾರೆ ಅಂತಂದರೆ ಪೇಪರ್ 1ನಲ್ಲೇ. ಈ GK ಪೇಪರ್ ಏನಿರುತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸನ್ನ ಅಲ್ಲೇ ಕಳ್ಕೊಳ್ಬಿಡ್ತಾರೆ. ಇನ್ನು ಪೇಪರ್ 2 ಏನಿರುತ್ತೆ ಅದು ಸಬ್ಜೆಕ್ಟಿವ್ ಆಗಿರುತ್ತೆ, ಅದಕ್ಕೆ ಭಾಳ ಸುಲಭವಾಗಿ ಅವ್ರು ಸ್ಕೋರ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ನಾಳೆ ಅದರ ಕುರಿತು ಚರ್ಚೆ ಮಾಡೋಣ ಅಂತ ನಮ್ಮ ಅಂದಾಜಿಗೆ ಒಂದು ವೇಳಾಪಟ್ಟಿನ ರಚಿಸೋಣ. ಅಭ್ಯಾಸ ಮಾಡುವವರು ಅವರವರ ಅನುಕೂಲಕ್ಕೆ ತಕ್ಕಂತೆ ಬದಲಾವಣೆ ಮಾಡಿಕೊಳ್ಬಹುದು. ಪರಿಣಿತರು ಹೇಳುವಂತೆ
ಪ್ರಯತ್ನಿಸೋಣ ಮತ್ತು ಯಶಸ್ಸಾಗೋಣ ಅಂತಕ್ಕಂಥ ಒಂದು ಮಾತಿರುತ್ತೆ ಈಗ, ಆಯಿತಾ. ಹಾಗಾಗಿ ಸೊ ಮ್ಯಾಕ್ಸಿಮಮ್ ಹೇಗೆಲ್ಲ ನೀವು ಒಳ್ಳೆಯ ಟೈಮ್ ಟೇಬಲ್ ಹಾಕ್ಕೊಂಡು ಅದನ್ನು ನೀವು ಚರ್ಚೆ ಮಾಡಿ ಡಿಸ್ಕಸ್ ಮಾಡಿ ಕ್ರಮಬದ್ಧವಾಗಿ ಅಧ್ಯಯನ ಮಾಡ್ತೀರೋ ಸೊ ಏನಾಗುತ್ತೆ ಆವಾಗ ನಿಮಗೆ ಹೆಚ್ಚು ಅಂಕವನ್ನು ಸ್ಕೋರ್ ಮಾಡಲಿಕ್ಕೆ ನಿಮಗೆ ಜಾಸ್ತಿ ಆಗುತ್ತೆ. ಸೊ ನಾಳೆ ಕುರಿತು ಚರ್ಚೆ ಮಾಡೋಣ ಅಂತಂದರೆ ನೋಡಿ ಇಲ್ಲೇ ಹೇಳ್ಬಿಟ್ಟಿದ್ದಾರೆ ಅವರು. ನಾಳೆ ಅಂದರೆ ನಾಳೆ ಅಂತಲ್ಲ, ಇಲ್ಲೇ ಹೇಳಿದ್ದಾರೆ. ಈಗ ಪತ್ರಿಕೆ 1 ಸಾಮಾನ್ಯ ಜ್ಞಾನ. ಸೊ ಈಗ ಯಾವೆಲ್ಲ ವಿಷಯಗಳನ್ನು ಓದಬೇಕಾಗತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಭಾಳ ಬ್ರೀಫಾಗಿ ಹೇಳಿದರೆ ಅದನ್ನು ಹೇಳ್ಬಿಡ್ತೀನಿ ನಾನು ನಿಮಗೆ. ಸೊ ದಟ್ ಈಸ್ 100 ಮಾರ್ಕ್ಸ್ ಇರುತ್ತೆ, 2 hours ಟೈಮ್ ಇರುತ್ತೆ. 100 ಅಂಕಗಳಿಗೆ 2 ಗಂಟೆಯ ಒಂದು ಅವಧಿಯನ್ನು ನಿಗದಿ ಮಾಡಲಾಗಿರುತ್ತೆ. ಇಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಥ ಸಾಮಾನ್ಯ ಜ್ಞಾನದ ವಿಷಯಗಳು, ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥದ್ದು ಇಂಡಿಯನ್ ಹಿಸ್ಟ್ರಿ ಆಗಿರ್ಬೋದು, ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಭಾರತದ ಭೂಗೋಳ ಆಗಿರ್ಬೋದು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳ ಆಧಾರಿತ ಪ್ರಶ್ನೆಗಳು ಈ ಪತ್ರಿಕೆಯಲ್ಲಿ ಇರ್ತವೆ. ಯಾವುದರಲ್ಲಿ? ಪೇಪರ್ 1 GK ಪೇಪರ್ನಲ್ಲಿ 100 ಅಂಕಗಳ ಪ್ರಶ್ನೆ ಪತ್ರಿಕೆ ಏನಿರುತ್ತೆ ಅಲ್ಲಿ ಈ ಎಲ್ಲ ವಿಷಯಗಳು ಕ್ಲಬ್ ಆಗಿರುತ್ತೆ. ಆಲ್ಮೋಸ್ಟ್ ಕರ್ನಾಟಕಕ್ಕೆ ಸೀಮಿತವಾಗಿ ಮ್ಯಾಕ್ಸಿಮಮ್ ಬಹುತೇಕ ಸುಮಾರು 80% ಕರ್ನಾಟಕದ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ, ಕರ್ನಾಟಕದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ, ಕರ್ನಾಟಕದ ಪರಿಸರ ಸಂಬಂಧಿ ಅದಕ್ಕೆ ಸಂಬಂಧಪಟ್ಟ ಹಾಗೆ, ಇನ್ನು ಕರ್ನಾಟಕದ ಗ್ರಾಮೀಣ ಸಹಕಾರಿ ಸಂಸ್ಥೆಗಳಿಗೆ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಮ್ಯಾಕ್ಸಿಮಮ್ ಪ್ರಶ್ನೆಯನ್ನು ಅಲ್ಲಿ ಹೆಣೆಯಲಾಗಿರುತ್ತೆ. ಅವುಗಳ ಕಡೆ ನೀವೇನು ಮಾಡಬೇಕು? ಫೋಕಸ್ ಮಾಡಬೇಕಾಗತ್ತೆ. ಇನ್ನು ಪತ್ರಿಕೆ 2 ಬಂದು ಇಟ್ಸ್ ಎ ಪ್ಯೂರ್ಲಿ ಸಬ್ಜೆಕ್ಟಿವ್ ಪೇಪರ್. ಇದು ನೋಡಿ ಇಲ್ಲಿ 100 ಅಂಕಗಳಿಗೆ 2 ಗಂಟೆ ಪರೀಕ್ಷೆ ಇರುತ್ತೆ. ಇದು ಕೂಡ 2 hours 100 ಮಾರ್ಕ್ಸ್ ಇರುತ್ತೆ. ಇನ್ನು ಸಾಮಾನ್ಯ ಕನ್ನಡ ಅಲ್ಲಿ ಯಾವ್ದು ಕೇಳಲಾಗುತ್ತೆ? ವ್ಯಾಕರಣ, ಕನ್ನಡ ಸಾಹಿತ್ಯದ ಅರಿವು ಮತ್ತು ಇತರೆ. ಸಾಮಾನ್ಯ ಇಂಗ್ಲೀಷಲ್ಲಿ ಸೇಮು, ಅಲ್ಲಿ ವ್ಯಾಕರಣ, ಪ್ಯಾಸೇಜು, ಇಂಗ್ಲೀಷ್ ಗ್ರಾಮರು ಮತ್ತು ಪ್ಯಾಸೇಜ್ ಕೇಳಲಾಗಿರುತ್ತೆ. ಸಮ್ಟೈಮ್ಸ್ ಕೆಲವೊಂದು ಸಲ ಏನಾಗುತ್ತೆ ಅದೇ ಮ್ಯಾಕ್ಸಿಮಮ್ ಇಂಗ್ಲೀಷ್ ಗ್ರಾಮರ್ ಮತ್ತು ಪ್ಯಾಸೇಜ್ ಇರುತ್ತೆ. ಪ್ಯಾಸೇಜನ್ನು ಓದ್ಕೊಂಡು ಆನ್ಸರ್ ಮಾಡಬೇಕು. ನಿಮಗೆ ಎಲ್ಲ ಇರುತ್ತೆ ಅಲ್ಲೂ ಕೂಡ ಗ್ರಾಮ್ಯಾಟಿಕಲ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಇನ್ನು ಭಾಳ ಮುಖ್ಯವಾಗಿ ಕಂಪ್ಯೂಟರ್ ಜ್ಞಾನ, ಅಲ್ಲಿ ಅಪ್ಲಿಕೇಶನ್ಸು, ಅದನ್ನು ಬಳಸ್ತಕ್ಕಂಥ ವಿಧಾನ, ಶಾರ್ಟ್ಕಟ್ ಕೀಗಳು, MS ಆಫೀಸ್ ಆಗಿರ್ಬೋದು, ಎಕ್ಸೆಲ್ ಆಗಿರ್ಬೋದು, ಈಗ ಪ್ರೆಸೆಂಟು ಟ್ರೆಂಡಿಂಗಲ್ಲಿ ಯಾವ ಸಾಫ್ಟ್ವೇರ್ಸ್ ಇದೆ ಅವುಗಳ ಬಗ್ಗೆ ಓದ್ಕೋಬೇಕು. ನೀವು ಹಳೆದನ್ನೇ ಓದ್ಕೊಂಡ್ರೂ ಆಗಲ್ಲ. ಈಗ ಬೇಸಿಕ್ ಕಂಪ್ಯೂಟರ್ಸು, ಜನ್ರೇಷನ್ ಆಫ್ ಕಂಪ್ಯೂಟರ್ಸು ಅವೆಲ್ಲ ಏನಾಗ್ತಿರುತ್ತೆ ನಿಮಗೆ, ಅದು ಕೆಲವೊಂದು ವಿಷಯಗಳು ಅಡ್ವಾನ್ಸ್ ಆಗ್ತಾ ಬರ್ತಾ ಇರುತ್ತೆ, ಅವುಗಳ ಕಡೆ ಫೋಕಸ್ ಮಾಡಬೇಕು. ಅದನ್ನೇ ಕೊನೆಯದಾಗಿ ಇಲ್ಲಿ ಕೊಟ್ಟಿದ್ದಾರೆ ಅವರು. ಪ್ರಸ್ತುತ ಟ್ರೆಂಡಿಂಗ್ ಸಾಫ್ಟ್ವೇರ್ನ ಕುರಿತಾಗಿ ಏನು ಮಾಡಬೇಕು? ಅವೇರ್ನೆಸ್, ಅವುಗಳನ್ನು ನೀವು ಅಭ್ಯಾಸ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ರೀತಿಯಾಗಿ ಅಂದರೆ ಯಾವುದಕ್ಕೆ ಏನನ್ನು ಓದಬೇಕು ಅದು ಗೊತ್ತಾಗ್ಬಿಟ್ರೆ ಏನಾಗುತ್ತೆ ನಿಮಗೆ, ಸಿಸ್ಟಮ್ಯಾಟಿಕ್ ಆಗಿ ಕ್ರಮಬದ್ಧವಾಗಿ ಸ್ಟಡೀಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಆ ಒಂದು ವೇನಲ್ಲಿ ವ್ಯವಸ್ಥಿತವಾಗಿ ಒಂದು ಒಳ್ಳೆಯ ವೇಳಾಪಟ್ಟಿಯನ್ನು ಹಾಕ್ಕೊಂಡು ನಿಮ್ಮ ಅಧ್ಯಯನವನ್ನು ಇಲ್ಲಿ ಮಾಡಬೇಕಾಗಿರುತ್ತೆ. ಹಾಗಾಗಿ ಅದ್ರ ಮುಖಾಂತರ ಫೋಕಸ್ ಮಾಡಿ. ಇನ್ನೊಂದು ಕನ್ನಡ ಕಡ್ಡಾಯ ಪರೀಕ್ಷೆ ಬಗ್ಗೆ ನಿಮ್ಗೆ ಆವಾಗಲೇ ಹೇಳಿದ್ದೀನಿ ನಾನು. SSLC ಮತ್ತು PUCಯಲ್ಲಿ ಯಾರು ಕನ್ನಡವನ್ನು ಪ್ರಥಮ ಹಾಗೂ ದ್ವಿತೀಯ ಭಾಷೆಯನ್ನಾಗಿ ಯಾರು ಓದಿರಲ್ವೋ ಅವರು ಆ ಎಕ್ಸಾಮನ್ನು ಬರೀಬೇಕಷ್ಟೆ. ಯಾರಾದರೂ ಓದಿದರೆ ಆ ಎಕ್ಸಾಮನ್ನು ಬರೀತಕ್ಕಂಥ ಅವಶ್ಯಕತೆ ಇಲ್ಲ, ಅವರಿಗೆ ಆ ಒಂದು ಪರೀಕ್ಷೆಯಿಂದ ವಿನಾಯಿತಿ ಇರ್ತಿದೆ. ಅಪ್ ಟು ನಿಮಗೆ 150 ಮಾರ್ಕ್ಸ್ಗೆ ಅದೊಂದು ಪೇಪರ್ ಬರುತ್ತೆ. ಅಲ್ಲಿ 50 ಅಂಕವನ್ನು ಗಳಿಸಲೇಬೇಕು ಕನ್ನಡ ಕಡ್ಡಾಯ ಪರೀಕ್ಷೆಯಲ್ಲಿ. ನೋಡಿ ಇಲ್ಲಿದೆಯಲ್ಲ 150 ಅಂಕಗಳಿಗೆ 50 ಅಂಕವನ್ನು ನೀವಲ್ಲಿ ಸ್ಕೋರ್ ಮಾಡಬೇಕಾಗತ್ತೆ. ಹಾಗಾಗಿ ದಯಮಾಡಿ ಕನ್ನಡದ ಬಗ್ಗೆ ಸಾಧ್ಯವಾದಷ್ಟು ಕನ್ನಡದ ಎಲ್ಲ ವ್ಯಾಕರಣವನ್ನು ನೀವು ಓದೋ ಪ್ರಯತ್ನ ಮಾಡಿ. ಅಪ್ ಟು ವರ್ಣಮಾಲೆಯಿಂದ ಹಿಡಿದು ಏನೆಲ್ಲ ಓದಲಿಕ್ಕೆ ಸಾಧ್ಯ ಎಲ್ಲವನ್ನು ಓದ್ಕೊಂಡ್ರೆ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಅದು ಸ್ವರ ಆಗಿರ್ಬೋದು, ವ್ಯಂಜನ ಆಗಿರ್ಬೋದು, ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ, ಯೋಗವಾಹಗಳು ಅಲ್ವಾ. ಇನ್ನು ಅಲ್ಲಿಂದ ಮುಂದಕ್ಕೆ ಹೋದರೆ ಇನ್ನು ಸಂಧಿಗಳು ಬರುತ್ತೆ, ಅದರಲ್ಲಿ ಕ್ಲಾಸಿಫಿಕೇಷನ್ ಬರುತ್ತೆ, ಸಮಾಸಗಳು, ಅಲಂಕಾರಗಳು, ಪದಗಳ ಅರ್ಥ, ತತ್ಸಮ ತದ್ಭವಗಳು ಅಲ್ವಾ, ಅನ್ಯ ದೇಶೀಯ ಶಬ್ದಗಳು, ದೇಶೀಯ ಶಬ್ದಗಳು, ಗಾದೆ ಮಾತುಗಳ ಒಂದು ವಿಸ್ತರಣೆ ಆಗಿರ್ಬೋದು, ನುಡಿಗಟ್ಟುಗಳ ಒಂದು ವಿಸ್ತರಣೆ ವಿವರಣೆ ಆಗಿರ್ಬೋದು ಅಲ್ವಾ, ಕೆಲವೊಂದು ಲೇಖನ ಚಿಹ್ನೆಗಳು ಮತ್ತು ತಪ್ಪಾದ ವಾಕ್ಯವನ್ನು ಗುರುತು ಮಾಡಬೇಕು ಅಂತಂದಾಗ ವ್ಯಾಕರಣದ ಜ್ಞಾನ ಭಾಳ ಚೆನ್ನಾಗಿರ್ಬೇಕು ನಿಮಗೆ, ಆಯಿತಾ. ಹಾಗಾಗಿ ಇವೆಲ್ಲವೂ ಇದೆ. ಈ ಥರ ಅಂದರೆ ಯಾವಾಗಲೂ ಯಾವುದಕ್ಕೆ ಏನು ಓದಬೇಕು, ಸುಮ್ಮನೆ ಬ್ಲೈಂಡಾಗಿ ಏನಾದ್ರು ಓದೋದಕ್ಕಿಂತ ನಾವು ಯಾವುದಕ್ಕೆ ಏನು ಓದಬೇಕು, ಎಲ್ಲಿ ಸಿಗುತ್ತೆ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅವರೇ ಹೇಳಿದ್ದಾರೆ SSLC ಲೆವೆಲ್ಗೆ ಏನು ನಿಮಗೆ ಪಠ್ಯಕ್ರಮ ಇರ್ತಿದೆ ಇಟ್ಸ್ ಬೇಸ್ಡ್ ಆನ್ ಅಲ್ಲಿ ಇರತಕ್ಕಂಥ ಕನ್ನಡದ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಬಹುತೇಕ ಪ್ರಶ್ನೆಯನ್ನು ಕೊಡಲಾಗುತ್ತೆ ಅಂತ ಅವರೇ ಹೇಳಿರೋದ್ರಿಂದ ನೀವು ತೀರಾ ದೊಡ್ಡ ಮಟ್ಟದಲ್ಲಿ ಓದ್ತಕ್ಕಂಥ ಅವಶ್ಯಕತೆ ಇಲ್ಲ. ಬೇಸಿಕ್ ಗ್ರಾಮರ್ ಅದು ನಿಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ, ಆಯಿತಾ. ಹಾಗಾಗಿ ಸಾಧ್ಯ ಆದರೆ ಬೇರೆ ಬೇರೆ ಇಲಾಖೆ ಎಕ್ಸಾಮ್ಸಲ್ಲಿ ಏನು ಕನ್ನಡದ ವ್ಯಾಕರಣಕ್ಕೆ ಸಂಬಂಧಪಟ್ಟಾಗಿ ಪ್ರಶ್ನೆಯನ್ನು ಕೇಳಿದರೆ ಅವುಗಳ ರೆಫರ್ ಮಾಡಿ. ಒಂಥರ ನಿಮಗೆ ಅದು ಕ್ವಶನ್ ಬ್ಯಾಂಕ್ ಇದ್ದಂಗೆ ಒಂಥರ ರಿವಿಷನ್ ಮಾಡಲಿಕ್ಕೆ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಆ ಥರ ನೀವು ಕೆಲವೊಂದು ವಿಷಯಗಳನ್ನು ಕಲೆಕ್ಟ್ ಮಾಡಿ ಅಭ್ಯಾಸವನ್ನು
ಮಾಡಬೇಕಾಗಿತ್ತೆ. ಸೊ ನಾನು ಇವೆಲ್ಲವನ್ನು ಹಂಚ್ಕೊಳ್ಬೇಕಿತ್ತು, ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ಮ್ಯಾಕ್ಸಿಮಮ್ ಆಲ್ಮೋಸ್ಟು ಅಂದರೆ ನಿಮ್ಮ ಟೈಮ್ ಬೌಂಡಿಂಗು ಯಾವ ರೀತಿಯಾಗಿ ಚುರುಕಾಗಿ ನೀವು ಹೇಗೆಲ್ಲ ಓದಲಿಕ್ಕೆ ನಿಮ್ಮಲ್ಲೇ ನೀವು ಸಿದ್ಧತೆಯನ್ನು ಮಾಡ್ಕೋತೀರೋ ಅದ್ರ ಮೇಲೆ ನಿಮ್ಮ ಯಶಸ್ಸು ಇಲ್ಲಿ ಡಿಪೆಂಡ್ ಆಗಿರುತ್ತೆ. ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ. ಎಲ್ರಿಗೂ ಶುಭವಾಗಲಿ.